ಸೊ ಇವತ್ತು ಮಂಡೇ, ಅದ್ರಲ್ಲೇನ್ ಸ್ಪೆಷಲ್ ಇದೆ ಅಂದ್ರೆ ಇದು ಸೆಪ್ಟೆಂಬರ್ ನ ಕೊನೆ ದಿನ ಅಂದ್ರೆ 30ನೇ ತಾರೀಕು. ಇವತ್ತಿಗೆ ಅಂದ್ರೆ ನಾನು ಕಂಟೆಂಟ್ ಶುರು ಮಾಡ್ದಾಗಿಂದ ನಾನ್ ಮಾಡಿರೋ ಅಷ್ಟು ಪ್ರಮೋಷನ್ಸ್ ಅಲ್ಲಿ ಸೇವಿಂಗ್ಸ್ ಅಂತ ₹1 ಮಡಗಿರ್ಲಿಲ್ಲ. ಇದು ಕಾರಣ ಬಂದ್ ಇಷ್ಟೇ, ನಾನು ಹೇಗೆ ಖರ್ಚು ಮಾಡ್ತಿದ್ದೆ ಅಂತ ಲಿಮಿಟ್ ಇರ್ಲಿಲ್ಲ, ಮತ್ತೆ ಸೇವಿಂಗ್ಸ್ ಮಾಡೋ ಪ್ಲಾನ್ ಇರ್ಲಿಲ್ಲ. ಸೊ ನಮಗೆ ನಾವು ಮಾಡೋ ಸೇವಿಂಗ್ಸ್ ಇವಾಗ ಅರ್ಥ ಆಗಲ್ಲ, ಮುಂದೆ ಯಾವತ್ತಾದ್ರೂ ಒಂದಿನ ನಮ್ ಕೈಲಿ ಆಗದೆ ಇದ್ದಾಗ ನಮ್ ಸಹಾಯಕ್ಕೆ ಯಾರು ಬರ್ಲಿ ಅಂದಾಗ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನಮ್ ಕಷ್ಟಕ್ಕಾರು ಸೇವಿಂಗ್ಸ್ ಇರ್ಬೇಕು ಅನ್ನೋದು ನಮ್ ಪಾಲಿಸಿ. ಏನ್ ಹೇಳ್ತೀರಾ? ಸೊ ನೀವು ಅಲ್ಲಿ ಇಲ್ಲಿ ದುಡ್ಡನ್ನ ಖರ್ಚು ಮಾಡೋ ಬದಲು ನಿಮ್ದು ಅಂತ ಸೇವಿಂಗ್ಸ್ ಇಡಿ, ಮುಂದೆ ನಿಮ್ ಸಹಾಯಕ ಆಗುತ್ತೆ. ಆ ಟೈಮಲ್ಲಿ ನಮ್ ಕಷ್ಟಕ್ಕೆ ಯಾರು ಬರ್ಲಿಲ್ಲ ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡು ಏನೋ ಪ್ರಯೋಜನ ಇಲ್ಲ. ಜಸ್ಟ್ ಎಕ್ಸಾಂಪಲ್, ಮುಂದೆ ನಡೆದಿರೋ ಸಿಚುವೇಶನ್ ನಾನು ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಅವಾಗಿಂದ ಬಾಟಲ್ನ ಸ್ಟ್ಯಾಂಡ್ ಮಾಡಕ್ ಟ್ರೈ ಮಾಡ್ತೀನಿ, ಎಷ್ಟೊತ್ತಾದ್ರೂ ಅದಾಗ್ಲಿಲ್ಲ. ನಿಜ ಬಾಟಲ್ ಕುತ್ಕೊಳ್ಳುತ್ತೆ ಹೇಳಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆ ಟೈಮಲ್ಲಿ ನನ್ನ ಫ್ರೆಂಡು ಕಲಾಗಾರ ಏನ್ ಮಾಡ್ದ ನೋಡಿ, ಸಕ್ಕದ ಆಕ್ಟಿಂಗ್ ಮಾಡ್ತಿದ್ದ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಆಕ್ಟಿಂಗ್ ಮಾಡ್ತಿದ್ದ. ನಾವು ಕ್ಲಾಸ್ ಮುಗಿಸ್ಕೊಂಡು